ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಹೊಸ ವ್ಲಾಗ್. ಇವತ್ತೇನಪ್ಪ ವಿಷಯ ಅಂದರೆ, ಕಾಲೇಜ್ಗೆ ಹೋಗೋಣ ಅಂತ ರೆಡಿ ಆದೆ. ಆಮೇಲೆ ತಿರ್ಗಾ ಫುಲ್ಲೆಲ್ಲ ಸ್ನಾನ ಮಾಡ್ಕೊಂಡ್ಬಂದು ರೆಡಿಯಾಗಿ ಇನ್ನೇನು ಫೋನ್ ಓಪನ್ ಮಾಡಬೇಕು, ಏನೋ ಮೆಸೇಜ್ ಹಾಕಿದ್ರು ಅಂದ್ಬಿಟ್ಟು ವಾಟ್ಸಪ್ ಮಾಡಿದೆ. ಆಮೇಲೆ ನೋಡಿದ್ರೆ ಕಾಲೇಜ್ ಇಲ್ಲ, ಕಾಲೇಜಿಗೆ ಬರಬೇಡಿ, ನೋ ಕ್ಲಾಸಸ್ ಅಂತ ಹಾಕ್ಬಿಟ್ಟಿದ್ದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ನನಗೆ ಹೆಂಗಾಗ್ಬಿಡ್ತು ಅಂದ್ರೆ ಒಂದು ಸೆಕೆಂಡು, ಅದಕ್ಕೆ ಸುಮ್ಮನೆ ಆಗಿಬಿಟ್ಟು ಮನೆಯಲ್ಲೇ ಕೂತ್ಕೊಂಡಿದ್ದೀನಿ. ನೋಡೋಣ, ಊರಿಗೆ ಕಾಲೇಜಿಲ್ಲ ಅಂದರೆ ಊರಿಗೆ ಹೋಗ್ಬಂದ್ರು ನಮ್ಮ ಊರು ಅಂದರೆ ಇಲ್ಲೇ ನಿಯರು ಹೆಸರುಘಟ್ಟ, ಒಂದು ಅರ್ಧ ಗಂಟೆ ಜರ್ನಿ, ಹೋಗೋದು ಬರೋದಷ್ಟೇ. ಹೋಗ್ಬಿಟ್ಟು ಬರೋಣ. ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋದು, ಇನ್ನೂ ಕಾಲೇಜ್ ಯೂನಿಫಾರ್ಮಲ್ಲೇ ಇದ್ದೀನಿ ನಾನು, ಯೂನಿಫಾರ್ಮು ಚೇಂಜ್ ಮಾಡಿಲ್ಲ. ಅದಕ್ಕೆ ಸುಮ್ಮನಾಗಿ ಏನಾದ್ರು ಮಾಡೋಣ ಅಂದ್ಬಿಟ್ಟು ನಾಷ್ಟ ತಿಂದ್ಬಿಟ್ಟು ನೋಡೋಣ ಏನೇನು ಮಾಡಬೇಕು ಅಂತ, ಎಲ್ಲಿಲ್ಲಿ ಹೋಗೋಣ ಅಂತ. ಮನೇಲಿ ಕೂತು ಬೇಜಾರಾಗ್ಬಿಟ್ಟು ನಾನು ಡೋರೇಮೋನ್ ನೋಡ್ತಾ ಇದ್ದೀನಿ. ನೋ ಕಾಮೆಂಟ್ಸ್. ಮನೇಲಿದ್ದರೆ ಇದೇ ನಂದು ಬಾಳು, ಕಾರ್ಟೂನ್ಸ್ ನೋಡೋದು. ಅಂಬೇಡ್ಕರ್ ಜಯಂತಿ ಇತ್ತು, ಮೂರು ದಿನದಿಂದ ಯಾವ ವ್ಲಾಗ್ ಮಾಡಿರಲಿಲ್ಲ ನಾನು. ಯಾಕೆ ಸುಮ್ಮನೆ ಅಂದರೆ ಏನು ಕಾಂಟೆಂಟ್ ಏನಿರಲಿಲ್ಲ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಅದೇ ಇದು ಹೇಳೋಣ ಅಂತ ಅಂದ್ಬಿಟ್ಟು ಮಾಡಿದೆ. 3 ದಿನದಿಂದ ಮಾಡಿಲ್ಲ ಅಂದ್ಬಿಟ್ಟು ಇವತ್ತು ಮಾಡೋಣ ಅಂತ. ಇದು ವ್ಲಾಗು ನಾಳೆ ಇಲ್ಲ, ಇವತ್ತು ರಾತ್ರಿನೇ ಬಿಡ್ತೀನಿ, ಇಲ್ಲಾಂದರೆ ನಾಳೆ ಬೆಳಗ್ಗೆ ಬಿಡ್ತೀನಿ. ಅಷ್ಟೇ ಇವಾಗಿನ ವಿಷಯ. ನೋಡೋಣ, ರೆಡಿ ಆಗಿಬಿಟ್ಟು ಊರಿಗೆ ಹೋಗೋಣ, ಊರ ಹತ್ರ ಸಿಗೋಣ. ಊರಲ್ಲಿ ಒಂದು ಕೆಲಸ ಇದೆ, ಅದು ಮುಗಿಸ್ಕೊಂಡು ಬರಬೇಕು. ಓಕೆ, ಊರಲ್ಲಿ ಸಿಗೋಣ, ರೆಡಿ ಆಗಿಬಿಟ್ಟು ಸಿಗ್ತೀನಿ. ಬಾಯ್. ಶೂಸ್ ಹಾಕೊಳ್ಳೋದೇ ಟೈಮ್ ಆಗೋದು. ನನ್ನ ಫ್ರೆಂಡ್ ಒಬ್ಬ ಬರ್ತಾನಂತೆ, ಅವನ್ನ ಕರ್ಕೊಂಡು ಹೋಗಬೇಕು. ಗಾಡೀಲಿ ಹೋಗ್ತಾಯಿದ್ದೀನಿ ನಾನು. ಬನ್ನಿ ಸಿಗೋಣ, ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗ್ಬೇಕು. ಸೊ ವೆಲ್ಕಮ್ ಬ್ಯಾಕ್. ಇವಾಗ ನಾನು ಇವನ್ನ ಮನೆ ಹತ್ರ ಹೋಗ್ಬಿಟ್ಟು ಇವನ್ನ ಎತ್ತಾಕೊಂಡು ಇವಾಗ ನಾನು ಹೆಸರುಘಟ್ಟಕ್ಕೆ ಬಂದಿದ್ದೀನಿ. ಹೆಸರುಘಟ್ಟ ಲೆಕ್ಕಗೆ ಇಲ್ಲಿ ಹೆಸರುಘಟ್ಟದಲ್ಲಿ ಒಂಚೂರು ಕೆಲಸ ಇತ್ತು, ಇಲ್ಲಿ ಮುಗಿಸ್ಕೊಂಡು ನಾನು ಇವಾಗ ನಮ್ಮ ಊರ ಕಡೆ ಹೋಗಬೇಕು. ಇದು ನಮ್ಮೂರೇ. ನಮ್ಮ ಅಜ್ಜಿ, ನಮ್ಮ ಚಿಕ್ಕಜ್ಜಿ, ನಮ್ಮ ಚಿಕ್ಕ ತಾತ ಅವ್ರ ಮನೆ ಇಲ್ಲೇ ಇರೋದು. ಮನೆಗೆ ಹೋಗ್ತಾಯಿಲ್ಲ, ಇಲ್ಲಿಂದ ಇಲ್ಲೊಂಚೂರು ಕೆಲಸ ಇತ್ತು ಅಂದ್ಬಿಟ್ಟು ಇವಾಗ ಸುಮ್ಮನೆ ಕೆರೆ ನೋಡ್ಕೊಂಡು ತಿರ್ಗಾ ಹೊರಡೋದು ಅಷ್ಟೇ. ಇವಾಗ ಬಂದು ಯಾರ್ಯಾರು ನೆನಪಿದೆ ಇದು ಕಮೆಂಟ್ ಹಾಕಿ, ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಹಾಕಿ. ಆಗ ಹೋಗ್ತಾಯಿದ್ದೀವಿ. ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿದ್ರೆ ಹೆಂಗಿರ್ತದೆ ಗೊತ್ತೇನೋ. ಇಲ್ಲಿ ಸುಮ್ಮನೆ ಜಾಸ್ತಿ ದೂರ ಹೋಗಲ್ಲ, ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ವಾಪಸ್ ಹೋಗ್ಬಿಡ್ತೀವಿ. ಟೈಮ್ ಇಲ್ಲ, ಏಜೆಲ್ಲ ಡೈ ಹೊಡೆ ಸೀನ ಇಲ್ಲ ಬಿಡು. ಬಿಡ್ತಾರ ಒಳಕ್ಕೆ? ಇವಾಗ ಇಲ್ಲಿ ಬಿಡಲ್ಲ, ಮತ್ತೆ ಯಾರನ್ನು ಬಿಡೋದೇ ಇಲ್ಲ ಹೋಗೋಕ್ಕೆ. ಹೌದಾ? ಯಾರ ನಂಗೆ ಬಂದರೆ ಅಷ್ಟೇ ಆ ಥರ. ಇಲ್ಲಿ ಇಲ್ಲಿ ಗಂಟೆ ಎಲ್ಲ ಬಂದಿತ್ತು ಕಣ. ಮಳೆ ಸೀಸನ್ ಬಂದುಬಿಟ್ರೆ ಇಲ್ಲಿ ಫುಲ್ಲು ನೀರು, ಮೀನುಗಳೆಲ್ಲ ಬರ್ತಾವೆ ಇಲ್ಲಿ. ನಿಜ ನೋಡಿ, ಈ ಏರಿಯಾದಲ್ಲೆಲ್ಲ ಬಂದುಬಿಡ್ತದೆ. ಒಂದು ಫೋನ್ ಆಗೋದು ಇವಾಗ ಇದೇ ಆಗೋದು ನನ್ನ ಫೋನು. ಇಲ್ಲೇ ಒಂದು ದೇವಸ್ಥಾನ ಐತೆ. ಆ ಕೆರೆ ಒಳಗೆ ನೋಡ್ಬಿಟ್ರೆ ನೀನು ಬರೀ ಹಾವುಗಳು ಪಿದ ಎರೆಹುಳುಗಳ ಥರ ಕಾಣಿಸ್ತಾ ಇರ್ತವೆ. ಪಿದ ಅಂತ. ನೋಡಿಲಿ ಫುಲ್ಲು ಆಲದ ಮರ, ಅಲ್ಲೆಲ್ಲ ರೆಸ್ಟ್ ತಗೊಳ್ಳೋದಲ್ಲಿ. ಫುಲ್ಲು ಚೇಂಜ್ ಆಗಿಬಿಟ್ಟಿದೆ ಕಣ, ಹಸ್ರಾಗಿ ಕಾಣಿಸ್ತೈತಿ ಎಲ್ಲ. ನಾವು ಚೇಂಜ್ ಆದರೆ ಅದು ಚೇಂಜ್ ಆಗ್ತದೆ. ಇದೆಲ್ಲ ಕಟ್ ಮಾಡಿಬಿಡ್ತಾರೇನೋ. ಅಲ್ಲಿ ಕಾಣಿಸೋದು, ಬಾ ಅಲ್ಲಿ ಮುಂದೆ ಹೋಗಿ ನೋಡೋಣ. ನೋಡಿ ವಾಪಸ್ ಬರೋಣ. ಹಾಗೆ
ಯಾವುದೂ ಇರಲಿಲ್ಲ, ನೀರು ಇರಲಿಲ್ಲ. ಮೀನು ಹಿಡಿತಾವ್ರಲ್ಲ, ಪಲ್ಯ ಹಾಕವ್ರೆ, ಮೀನು ಹಿಡಿತಾವ್ರೆ ನೋಡಿ. ಅದೇ ದೇವಸ್ಥಾನ, ದುಗ್ಲಮ್ಮನ ದೇವಸ್ಥಾನ ಅದು ಕಾಣಿಸ್ತಾ ಇದು. ಅದಕ್ಕೆಲ್ಲ ಬಂದ್ಬಿಟ್ರೆ ನಾವು ಸತ್ತೇ ಹೋಗ್ಬೇಕು. ಅದಕ್ಕೆ ನಾವು ಸಂಜೆ ಒಂದು ಸ್ವಲ್ಪ ತಂಪಾದ್ಮೇಲೆ ಬರೋದು. ನೋಡಿ ಇಲ್ಲಿಂದ ಎಲ್ಲ ಇಲ್ಲಿಂದನೇ ಹಾರ್ಕೊಂಡು ಹೋಗ್ತಾರೆ ಎಲ್ಲ. ಸುಮ್ಮನೆ ನೋಡಿದೆ ಅವ್ನಿಗೆ ತೋರಿಸ್ಬೇಕು ಅಂತ ಬಂದಿತ್ತು ಅಷ್ಟೇ, ಇಲ್ಲಾಂದ್ರೆ ಗೊತ್ತಾಗಲಿಲ್ಲ. ನಮ್ಮೂರ ಬಗ್ಗೆ ತಿಳ್ಕೊಂಡ್ಲಿ ಒಂಚೂರು ಅಂತ. ನೋಡಿ ಗೈಸ್, ನೀರೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಮಾರ್ಕ್ ಕಾಣಿಸ್ತೈತೆ ಗೊತ್ತಾ, 69 ಗಂಟ, ಅಲ್ಲಿ ಗಂಟ ನೀರು ಬಂದಿತ್ತು ಒಂದು ಸರಿ. ಫುಲ್ಲು ಮಳೆ ಬೀಳ್ತಾಯಿತ್ತಲ್ಲ ಅವಾಗ. ಇಲ್ಲೇ ನೋಡ್ತಾರೆ ಕಾಣಿಸ್ತದೆ ಯಾವಾಗಲೂ. ಇಲ್ಲಿಗೆ ಬಿಡ್ತಾ ಇದ್ರೆ ಕಾಣಲ್ಲ ಹೋಗಕ್ಕೆ, ಇವಾಗ ಬಿಡ್ತಾ ಇಲ್ಲ. ಬೆಳಗ್ಗೆ ಸಂಜೆ ಇಲ್ಲೆಲ್ಲ ವಾಕಿಂಗ್ ನೋಡಿ, ತೆಪ್ಪ ಐತೆ ನೋಡು, ಅದರಲ್ಲೇ ಹೋಯ್ತಾರೆ ಮೀನು ಹಿಡಿಯಕ್ಕೆ. ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ. ಮಚ್ಚ ನೀರೇ ಇಲ್ವಲ್ಲ, ಸೇತುವೆ ಕಟ್ಟಕ್ಕೆ ನೀರು ಹಾಕೋಬೇಕು. ಬ್ಯೂಟಿಫುಲ್. ಇವಾಗ ಅಂದರೆ ಯಾವಾಗ ಶನಿವಾರ ಭಾನುವಾರ ಅವ್ರಿಗೆ ಮೀನು ತಿನ್ನಬೇಕು ಅನಿಸ್ದಾಗ, ಮೀನು ಮಾರಬೇಕು ಅನಿಸ್ದಾಗ ಹೋಯ್ತಾರೆ. ಬರೋ ಸಾಕಲೆ ನೆನಪಿದೆ. ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ, ಕಪಿ ಸೇನೆಯು ನನ್ನದೊಂದಿದೆ. ನೆನಪಿದ್ರೆ ಕಮೆಂಟ್ ಹಾಕಿ. ಸೀದಾ ಇವಾಗ ಊರಿಗೆ ಹೋಗೋದು. ಮನೆಗೆ ಹೋಗೋದು ಇವಾಗ. ಹಾವುಗಳೇನು ಕಾಣಿಸ್ತಾ ಇಲ್ಲ, ಹಾವುಗಳನ್ನ ಹಿಡಿದು ತಿಂದಾಕ್ಬಿಟ್ಟಿರ್ಬೇಕು. ನೋಡಿ ಅಲ್ಲಿ ಮೀನು ಹಿಡಿತಾ ಇದ್ದಾರೆ, ಬಲೆ ಹಾಕ್ತಾಯಿದ್ದಾರೆ. ಈಗ ಎಳ್ಕೊಂಡು ಹೋದವ್ರಲ್ಲಿ. ಗಾಡಿ ಹತ್ರ ಹೋಗ್ಬಿಟ್ಟು ಸಿಗೋಣ. ಕೈ ನೋವು ಬಂತು ನನಗೆ. ಇನ್ನೇನು ನೋಡಿದ್ದೀರಲ್ಲ, ಚೆನ್ನಾಗೈತೆ ವ್ಯೂ. ನಾನು ಅಲ್ಲಿ ಊರಿಗೆ ಹೋಗಿ ಊರಿಂದ ಮನೆಗೆ ವಾಪಸ್ ಬಂದು ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ ಗಾಡಿ ಓಡಿಸಿ. ಅದಕ್ಕೆ ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ಮಲ್ಕೊಂಡು ಜಿಮ್ಮಿಗೆ ಹೋಗಿ ಜಿಮ್ಮಿಂದ ವಾಪಸ್ ಹೋಗ್ತಾ ಇದ್ದೀನಿ ಇವಾಗ. ನಾನು ಜಿಮ್ಮಿಂದ ವಾಪಸ್ ಹೋಗ್ತಾರಲ್ಲ, ನಮ್ಮ ತಂಗಿದು ರಿಸಲ್ಟ್ ಐತೆ ಅಂತ ಗೊತ್ತಾಯಿತು. ಅಂದರೆ ಅವರು ನಿನ್ನೆನೇ ಹೇಳಿದ್ರು ರಿಸಲ್ಟ್ ಬಂದೈತೆ, ನಿಮಗೆ ರ್ಯಾಂಕ್ ತಂದಿದ್ದೀನಿ, ಎಷ್ಟು ರ್ಯಾಂಕ್ ತಂದಿದ್ದೀನಿ, ಎಷ್ಟು ಮಾರ್ಕ್ಸ್ ತಂದಿದ್ದೀನಿ ಅಂತ ಹೇಳಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದಲ್ಲ, ನನಗೆ ಒಂದು ಅರ್ಧ kg ಕೇಕ್ ತಗೊಂಡು ಹೋಗು ಅಂದರು. ಸರಿ ಆಯಿತು ಅಂದ್ಬಿಟ್ಟು ರಿಸಲ್ಟ್ ಬಂದೈತಲ್ಲ, ಎಲ್ಲ ಪಾರ್ಟಿ ಮಾಡಿರ್ತಾರೆ, ಕೇಕೆಲ್ಲ ತಗೊಂಡು ಹೋಗೋಣ ಅಂತ ಅಂದ್ಕೊಂಡು ಸ್ವೀಟ್ ತಗೊಂಡು ಹೋಗೋಣ ಅಂದ್ಬಿಟ್ಟು ಸ್ವೀಟೆಲ್ಲ ತಗೊಂಡೆ ಹೋಗಿದ್ದಾದ್ಮೇಲೆ ಅಲ್ಲಿ ಹೇಳ್ತಾರೆ ನಂದಿನ್ನೂ ರಿಸಲ್ಟೇ ಬಂದಿಲ್ಲ. ನೀರು ಹಿಡ್ಕೊಂಡಿಲ್ಲ ಆಯಿತು. ಇವಾಗ ನಾನು ಜಿಮ್ಗೆ ವಾಪಸ್ ಹೋಗಬೇಕು. ಯಾಕೆ ಅಂದರೆ ಜಿಮ್ಮಲ್ಲಿ ಮೊಬೈಲ್ ಚಾರ್ಜರ್ ಬಿಟ್ಟಿದ್ದೀನಿ. ಇವಾಗ ಹೋಗಿ ಜಿಮ್ ಹತ್ರ ಹಾಗೆ ಹೋಗ್ಬಿಟ್ಟು ಚಾರ್ಜರ್ ಕನೆಕ್ಟ್ ಮಾಡಿ ಜಿಮ್ ಹತ್ರ ಬಂದಿದ್ದೀನಿ. ಇವಾಗ ಚಾರ್ಜರ್ ಕಲೆಕ್ಟ್ ಮಾಡ್ಕೊಬೇಕು. Few moments later. RCB ಮ್ಯಾಚ್ ಇರುತ್ತೆ.
ಮಿಸ್ ಮಾಡಿಬಿಟ್ಟೆ. ನಮ್ಮ ಜಿಮ್ಮು. ಸೊ ಸ್ವಲ್ಪ ಕರ್ಕೊಂಡು ಮನೆ ಹತ್ರ ಹೋಗಿದ್ದೀವಾಗ ಹೋಗಿಲ್ಲ ಅಂದರೆ ಅಲ್ಲ, ಬೇಗ ಹೋಗಿಲ್ಲ ಅಂದರೆ ನೀರು ಬರೋ ಥರ ಹೋಗ್ಬಿಟ್ಟು ಈಗ ಹಿಂಗೆ ಬಂದ್ಬಿಟ್ಟು RCBನೇ ಗೆಲ್ಲೋದು ಇವತ್ತು. RCB ಮ್ಯಾಚ್ ಐತೆ, RCB ಗೆಲ್ಲೋದು. ನಾವು ಅರ್ಧ ಮ್ಯಾಚ್ ನೋಡಿ ಏನು ಅರ್ಧ ಮ್ಯಾಚ್ ನೋಡ್ಬಿಟ್ಟು ಮ್ಯಾಚ್ ಯಾರು ಗೆಲ್ತಾರೆ ಅಂತ ಹೇಳೋರು ನಾವು. ಹಾಂ, RCB ಗೆಲ್ತಾರೆ ಅಂತ 100% ಶೋರ್. ಊಟ ತಿಂತಾಯಿದ್ದೀನಿ. RCB ಮ್ಯಾಚ್ ನೋಡ್ಕೊಂಡು ಊಟ ತಿಂತಾಯಿದ್ದೀನಿ. ತಲೆನೋವು ಬಂದ್ಬಿಟ್ಟೈತೆ, ಅಲ್ಲಿ ಊರ ಹತ್ರ ಹೋಗ್ಬಿಟ್ಟು ಬಂದ್ಬಿಟ್ಟು ನನಗೆ. ಇಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆನ ಟಣ ಅಂತ ಹೊಡೀರಿ. ಲೈಕ್ ಮಾಡಿ ಶೇರ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ